ಕ್ಷೀರಸಾಗರ ಮಥನ ಅಥವಾ ಸಮುದ್ರ ಮಥನ ಭಾರತೀಯ ಪೌರಾಣಿಕ ಕಥಾನಕಗಳಲ್ಲಿ ಪ್ರಮುಖವಾದದ್ದು. ಈ ಕಥೆಯು ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆದ ಕಥೆಯನ್ನು ವಿವರಿಸುತ್ತದೆ. ಕಥೆಯ ಪ್ರಕಾರ ರಾಕ್ಷಸರ ಶಕ್ತಿ ಹೆಚ್ಚಾಗಿದ್ದರಿಂದ ದೇವತೆಗಳು ಬ್ರಹ್ಮದೇವರ ಹತ್ತಿರ ಪರಿಹಾರಕ್ಕಾಗಿ ಹೋದರು. ಬ್ರಹ್ಮದೇವರು ಅವರಿಗೆ ಮಹಾವಿಷ್ಣುವಿನ ಶರಣಾಗಮನವನ್ನು ಸಲಹೆ ನೀಡಿದರು. ಮಹಾವಿಷ್ಣು ಅವರನ್ನು ಕೇಳಿ ಕ್ಷೀರಸಾಗರವನ್ನು ಮಥಿಸಿ ಅಮೃತವನ್ನು ಪಡೆಯಲು ಸಲಹೆ ನೀಡಿದರು. ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ದಾನವರು ಸಹಕಾರದಿಂದ ಹಾಲಿನ ಸಾಗರವನ್ನು ಮಥಿಸುವ ನಿರ್ಧಾರ ತೆಗೆದುಕೊಂಡರು. ಹಾಲಿನ ಸಾಗರವನ್ನು ಮಥಿಸಲು ಮಾಂದರ ಪರ್ವತವನ್ನು ರೋಡು ಮಥನದ ಕಬ್ಬಿಣದ ದೊರೆ ಆಗಿ ಬಳಸಿ ವಾಸುಕಿಯನ್ನು ಹಾವಿನಂತೆ ಬಂಡಿ ಎಂದು ಬಳಸಿದರು. ಮಹಾವಿಷ್ಣು ಬೃಹತ್ ಕೂರ್ಮಾವತಾರವನ್ನು ಪಡೆದು ಪರ್ವತಕ್ಕೆ ಆಧಾರ ಮಾಡಿದರು. ಮಥನದಿಂದ ಹಲವಾರು ಅಮೂಲ್ಯ ವಸ್ತುಗಳು, ವಿಸ್ಮಯಕಾರಿ ಜೀವಿಗಳು ಮತ್ತು ದುರ್ಗಂಧ ವಸ್ತುಗಳು ಹೊರಬಂದವು. ಕೊನೆಗೆ ಧನ್ವಂತರಿ ಅಮೃತವನ್ನು ಹೊತ್ತುಕೊಂಡು ಹೊರಬಂದರು. ದೇವತೆಗಳು ಮತ್ತು ದಾನವರು ಅದನ್ನು ಪಡೆಯಲು ಹೋರಾಡಿದರು. ಕೊನೆಗೆ ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಅಮೃತವನ್ನು ದೇವತೆಗಳಿಗೆ ಹಂಚಿದರು. ಈ ಕಥೆ ಧರ್ಮ, ಸಹಕಾರ ಮತ್ತು ಶ್ರಮದಿಂದ ಏನಾದರೂ ಸಾಧಿಸಲು ಸಾಧ್ಯವೆಂಬ ಸಂದೇಶವನ್ನು ನೀಡುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.